ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ, ಎದ್ದಿದ್ದೀರಲ್ಲವೇ? ಬನ್ನಿ ಹಾಗಾದರೆ ದೇವರ ವಾಕ್ಯ ಪ್ರತಿ ದಿನ ಧ್ಯಾನಿಸುತ್ತಿದ್ದೇವೆ. ಆಧ್ಯಾತ್ಮಿಕವಾಗಿ ಬಲಗೊಳ್ಳುವುದಕ್ಕೋಸ್ಕರ, ದಿನವಿಡೀ ದೇವರ ಕೃಪೆಯಲ್ಲಿ ಭದ್ರಗೊಂಡಿರುವುದಕ್ಕೋಸ್ಕರ, ದೇವರ ಜ್ಞಾನವನ್ನು ಹೊಂದಿಕೊಂಡು ದೇವರ ಕಾವಲಿನ ಅಡಿಯಲ್ಲಿ ಮುಂದಕ್ಕೆ ಸಾಗುವುದಕ್ಕಾಗಿ ಈ ಅನುದಿನದ ಧ್ಯಾನ ನಮಗೆ ಉಪಯೋಗವಾಗಿವೆ ಎಂದು ನಿಮ್ಮಲ್ಲಿ ಅನೇಕರು ತಿಳಿಯಪಡಿಸುತ್ತಿದ್ದೀರಿ. ನಿಮಗಷ್ಟೇ ಅಲ್ಲ, ನಿಮಗೆ ವಾಕ್ಯವನ್ನು ಬೋಧಿಸುತ್ತಾ ಇರುವಾಗ ನಾನು ಅನೇಕ ಹೊಸ ಹೊಸ ವಿಷಯಗಳನ್ನು ಕಲಿತುಕೊಳ್ಳುತ್ತಾ ಇದ್ದೇನೆ. ಆಧ್ಯಾತ್ಮಿಕವಾಗಿ ಮತ್ತಷ್ಟು ಹೆಚ್ಚು ಚೂಪಾಗಿ ತಯಾರಾಗ್ತಿದ್ದೇನೆ. ಆತನ ವಾಕ್ಯ ನಮಗೆ ಇಬ್ಬಾಯಿ ಕತ್ತಿಯಂತಿದೆ. ಬನ್ನಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಅವಕಾಶ ಕೊಟ್ಟಿದ್ದೀರಿ. ನಿಮ್ಮ ಮಾತುಗಳು ನಮಗೆ ಎಷ್ಟೋ ಅವಶ್ಯಕವಾಗಿವೆ. ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನೀವು ರಕ್ಷಿಸಲ್ಪಟ್ಟ ವಿಶ್ವಾಸಿಗಳಾಗಿದ್ದೀರೋ? ಈ ಅನುದಿನದ ಧ್ಯಾನದಲ್ಲಿ ಅನೇಕ ದಿನಗಳಿಂದ ವಾಕ್ಯ ಕೇಳುತ್ತಿರುವಂತಹ ನೀವೆಲ್ಲರೂ ಆಧ್ಯಾತ್ಮಿಕ ವೀರರಾಗಿ, ಪ್ರಾರ್ಥನಾ ವೀರರಾಗಿ, ನೀವು ಹೋಗುವಂತಹ ಸಭೆಯಲ್ಲಿ ಅನೇಕರಿಗೆ ಮಾದರಿಕರವಾಗಿಯೂ ಆಧ್ಯಾತ್ಮಿಕ ಶಕ್ತಿಯನ್ನು, ಕ್ರಿಸ್ತನ ಪ್ರೀತಿಯನ್ನು ಹೊಂದಿದವರಾಗಿ ನಿಮ್ಮ ದೈವ ಸೇವಕರಿಗೂ ನಿಮ್ಮ ಸಭೆಗೂ ನೀವು ಪ್ರಯೋಜನಕರವಾಗಿರಬೇಕೆಂದು ನಾನು ಪ್ರಯಾಸ ಪಡ್ತಿದ್ದೇನೆ. ಹೌದು, ನೀವು ಯಾವ ಯಾವ ಊರಲ್ಲಿದ್ದೀರೆಂದು, ಯಾವ ಯಾವ ಸಭೆಯ ಸದಸ್ಯರಾಗಿದ್ದೀರೆಂದು ನನಗೆ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿರೋದೆಲ್ಲ ಒಂದೇ: ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಾವೆಲ್ಲರೂ ಸಾರ್ವತ್ರಿಕ ಸಭೆಗೆ ಸದಸ್ಯರಾಗಿದ್ದೇವೆ, ದೇವರ ಜೊತೆ ಕೆಲಸದವರಾಗಿದ್ದೇವೆ. ಎಲ್ಲರೂ ಸೇರಿ ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ, ಆತನ ರಾಜ್ಯದಲ್ಲಿ ಪ್ರವೇಶಿಸಲು ಸಿದ್ಧರಾಗುವುದಕ್ಕೋಸ್ಕರ ನಾವು ದೇವರ ವಾಕ್ಯವನ್ನು ಧ್ಯಾನಿಸುತ್ತಿದ್ದೇವೆ, ವಾಕ್ಯಾನುಸಾರವಾಗಿ ಜೀವಿಸುತ್ತಿದ್ದೇವೆ. ಅಷ್ಟೇ ಅಲ್ಲವೇ, ನೀವು ಕೇಳುವವರು ಮಾತ್ರವಾಗಿರದೆ ಕೇಳಿರುವುದನ್ನು ಕೈಕೊಂಡು ನಡೆಯುವವರಾಗಿರಿ. ಪರಿಶುದ್ಧ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮೋಶೆ ದೊಡ್ಡ ನಾಯಕನಾಗಿದ್ದ, ಒಳ್ಳೆ ನಾಯಕನಾಗಿದ್ದ, ನಂಬಿಗಸ್ತನಾದ ನಾಯಕನಾಗಿದ್ದ. ಅಷ್ಟು ಅಧಿಕಾರ ಇದ್ದಾಗಿಯೂ, ಎಷ್ಟೋ ಅದ್ಭುತಗಳನ್ನು ಮಾಡಿದಾಗಿಯೂ ಬಹು ಸಾತ್ವಿಕನಾಗಿದ್ದನು, ದೇವರು ಮೆಚ್ಚುವವನಾಗಿದ್ದನು. ಅದೇ ರೀತಿ ಹೊಸ ಒಡಂಬಡಿಕೆಯಲ್ಲಿ ಪೌಲನನ್ನು ನೋಡುವಾಗ ನನಗಂತೂ ರೋಷವೇ ಬರುತ್ತೆ. ಯೇಸುವಿನ ಹೋಲಿಕೆಯ ಮೇರೆಗೆ ಅವನು ಜೀವಿಸುವುದಷ್ಟೇ ಅಲ್ಲ, ನಶಿಸುವ ಆತ್ಮಗಳ ದಾಹವುಳ್ಳವನಾಗಿ ಅವುಗಳನ್ನು ರಕ್ಷಿಸಲು ಸೇವೆ ಮಾಡುತ್ತಾ, ಯಾವ ಸಂಸ್ಥೆ ಇಲ್ಲದಿದ್ದರೂ, ಸಂಬಳ ಇಲ್ಲದಿದ್ದರೂ, ಸ್ಪಾನ್ಸರರ್ಸ್ ಇಲ್ಲದಿದ್ದರೂ, ಅವನಿಗೆ ಮೆಚ್ಚಿಕೊಳ್ಳುವವರು ಯಾರು ಇಲ್ಲದಿದ್ದರೂ ಎಷ್ಟು ಹೋರಾಡುತ್ತಾನೆ ನೋಡಿ ದೇವರಿಗೋಸ್ಕರ. ರಕ್ತಸಾಕ್ಷಿಯಾಗಿ ಮರಣ ಹೊಂದುವವರೆಗೂ ನನಗಾದರೂ ಬದುಕುವುದಂದರೆ ಕ್ರಿಸ್ತನೇ ಎನ್ನುವ ರೀತಿಯಲ್ಲಿ ಅದನ್ನೇ ಧ್ಯೇಯವಾಗಿ ಇಟ್ಟುಕೊಳ್ಳುವುದನ್ನು ನೋಡ್ತೇವೆ. ಅದೇ ರೀತಿಯಾಗಿ ನನಗೆ ಹೀಗೂ ಆಶ್ಚರ್ಯವೆನಿಸುತ್ತೆ, ಕೇವಲ ಪೌಲನೊಬ್ಬನೇ ತನಗೆ ಫ್ಯಾಮಿಲಿ ಇದ್ದಂತೆ ತೋರಿಸಿಕೊಳ್ಳಲಿಲ್ಲ. ಅಷ್ಟೊಂದು ಸೇವೆಯನ್ನು ಅವನು ಹೇಗೆ ಮಾಡಲು ಸಾಧ್ಯವಾಯಿತು? ಅದನ್ನು ರೋಮಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ ಓದುವಾಗ ಆವಾಗ ಅರ್ಥವಾಯಿತು ನನಗೆ. ಓಹೋ, ಆತನೊಂದಿಗೆ ಕೆಲಸ ಮಾಡುವಂತಹ ಒಂದು ದೊಡ್ಡ ಡೆಡಿಕೇಟೆಡ್ ಟೀಮ್ ಇತ್ತೆಂದು. ನನ್ನ ಜೊತೆ ಯೋಧನು, ನನ್ನ ಜೊತೆ ಕೆಲಸಗಾರನು, ಕರ್ತನಲ್ಲಿ ನನ್ನ ನಿಜ ಕುಮಾರನು, ನನ್ನ ಜೊತೆ ಸೇವಕನು ಎಂದು ಹೇಳುವಂತಹ ಸಹೋದರ ಸಹೋದರಿಯರ ಪಟ್ಟಿಯನ್ನು ಲೆಕ್ಕ ಮಾಡಿ ನೋಡಿದ್ರೆ ಅಲ್ಲಿ 20ರಿಂದ 25 ಮಂದಿ ಇದ್ದಾರೆ. ಅವರೊಳಗೆ ಒಬ್ಬನು ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 24ನೇ ವಚನದಲ್ಲಿ ಅವನ ಬಗ್ಗೆ ನೋಡ್ತೇವೆ. ನಾನು ಸಹ ಬೇಗನೆ ಬರುವೆನೆಂದು ಕರ್ತನಲ್ಲಿ ದೃಢವಾಗಿ ನಂಬಿದ್ದೇನೆ, ಮತ್ತು ನನ್ನ ಸಹೋದರನು, ನನ್ನ ಜೊತೆ ಕೆಲಸದವನು, ನನ್ನ ಸಹಭಟನು. ಯಾರಂತೆ ಅವನು? ನನ್ನ ಸಹೋದರನು, ನನ್ನ ಜೊತೆ ಕೆಲಸದವನು, ನನ್ನ ಸಹಭಟನು, ನನ್ನ ಕೊರತೆಯನ್ನು ನೀಗುವುದಕ್ಕೆ ನೀವು ಕಳಿಸಿದಂತಹ, ಏನಂತೆ, ನನಗೆ ಸಹಾಯ ಮಾಡುತ್ತಿರುವಂತಹ, ಉಪಚಾರ ಮಾಡುತ್ತಿರುವಂತಹ ಎಪಾಫ್ರೊದಿತನನ್ನು ನಿಮ್ಮ ಬಳಿಗೆ ಕಳುಹಿಸುವುದು ಅಗತ್ಯವೆಂದು ನೆನೆಸಿದ್ದೇನೆ. ಅಂಥವರನ್ನು PA ಅಂತ ಇಟ್ಕೊಳ್ತಾರೆ, ಪರ್ಸನಲ್ ಅಸಿಸ್ಟೆಂಟ್ ಎಂಬುದಾಗಿ. ಅವರಿಗೆ ಯಾವ ಡಿಗ್ರಿ ಇರಲ್ಲ, ಯಾವ ಸಂಬಳ ಇರಲ್ಲ. ಆದರೆ ಪೌಲನ ಸಂಗಡ ಸೇವೆಯಲ್ಲಿ ಹೋರಾಡುವವನು. ಹೋಗ್ಲಿ, ಪೌಲನು ಊಟ ಮಾಡಿದ್ರೆ ಊಟ ಮಾಡ್ತಾ ಇದ್ದನು, ನಿದ್ದೆ ಮಾಡಿದಾಗ ನಿದ್ದೆ ಮಾಡ್ತಾ ಇದ್ದನು, ಎಚ್ಚರವಾಗಿದ್ದಾಗ ಎಚ್ಚರವಾಗಿರ್ತಾ ಇದ್ದನು.
ಉಪವಾಸ ಅಂದರೆ ಉಪವಾಸ ಮಾಡ್ತಿದ್ದ, ಹಸುವೆಂದಿದ್ದಾಗ ಹಸುವೆಂದಿದ್ದ, ನಿಂದೆಯಲ್ಲಿ ನಿಂದೆ, ಬಾಧೆಯಲ್ಲಿ ಬಾಧೆ. ಅಬ್ಬೋ, ಅಂತಹ ಸೇವಕನೊಂದಿಗೆ ಇರೋದು ಬಹಳ ಕಷ್ಟ. ಅದಕ್ಕೆ ಅವನು ನಂಬಿಗಸ್ತನಾದ ಎಪಫ್ರದೀತನಾಗಿದ್ದನು. ಅವನು ಪೌಲನಿಗೆ ಎಷ್ಟೋ ಸೇವೆ ಮಾಡಿದ. ಇಂಥವರು ಇನ್ನೂ ಅನೇಕರಿದ್ದಾರೆ. ಅವರ ಕುರಿತು ಕರ್ತನ ಚಿತ್ತವಿರುವುದಾದರೆ ನಾವು ಮತ್ತೊಂದು ಸಮಯದಲ್ಲಿ ಕಲಿತುಕೊಳ್ಳೋಣ. ಮೊದಲು ಈ ವ್ಯಕ್ತಿಯ ಕುರಿತು ನೋಡಿರಿ. ನನಗೆ ಸೇವೆ ಸಲ್ಲಿಸುವವನನ್ನು ನಿಮ್ಮ ಬಳಿಗೆ ಕಳಿಸುವುದಕ್ಕಾಗಿ ನಾನು ಆಸೆ ಪಡುತ್ತೇನೆ ಅನ್ನುತ್ತಾನೆ. 26ನೇ ವಚನ. ಅವನು ಅಸ್ವಸ್ಥನಾಗಿದ್ದ ವರ್ತಮಾನವನ್ನು ನೀವು ಕೇಳಿದ್ದರಿಂದ ಅವನು ನಿಮ್ಮೆಲ್ಲರನ್ನು ಕುರಿತು ಹಂಬಲಿಸುತ್ತಿದ್ದನು ಮತ್ತು ವ್ಯಸನಪಟ್ಟನು. ಅವನು ರೋಗದಲ್ಲಿ ಬಿದ್ದು ಸಾಯುವ ಹಾಗಿದ್ದನೆಂಬುದು ನಿಜವೇ, ಆದರೆ ದೇವರು ಅವನನ್ನು ಕರುಣಿಸಿದನು. ಅವನನ್ನು ಮಾತ್ರವಲ್ಲದೆ ನನಗೆ ದುಃಖದ ಮೇಲೆ ದುಃಖ ಬಾರದಂತೆ ನನ್ನನ್ನೂ ಕರುಣಿಸಿದನು. ಆದುದರಿಂದ ನೀವು ಅವನನ್ನು ನೋಡಿ ತಿರುಗಿ ಸಂತೋಷಪಡಬೇಕೆಂತಲೂ ನನಗೂ ಕೂಡ ದುಃಖ ಕಡಿಮೆಯಾಗಬೇಕೆಂತಲೂ ನಾನು ಅವನನ್ನು ಹೆಚ್ಚಾದ ಅವಸರದಿಂದ ನಿಮ್ಮ ಬಳಿಗೆ ಕಳಿಸಿದ್ದೇನೆ. ಹೀಗಿರಲಾಗಿ ನೀವೇ ನನಗೆ ಮಾಡಬೇಕೆಂದಿರುವ ಉಪಚಾರದಲ್ಲಿ ಕಡಿಮೆಯಾದದ್ದನ್ನು ಪೂರ್ತಿ ಮಾಡುವುದಕ್ಕಾಗಿ ಅವನು ತನ್ನ ಜೀವದ ಆಸೆಯನ್ನು ಲಕ್ಷ್ಯ ಮಾಡದೆ ಕ್ರಿಸ್ತನ ಕೆಲಸದ ನಿಮಿತ್ತ ಸಾಯುವ ಹಾಗಿದ್ದನೆಂದು ನೀವು ತಿಳಿದು ಅವನನ್ನು ಪೂರ್ಣ ಸಂತೋಷದಿಂದ ಕರ್ತನ ಹೆಸರಿನಲ್ಲಿ ಸೇರಿಸಿಕೊಳ್ಳಿರಿ. ಅಂಥವರನ್ನು ಮಾನ್ಯರೆಂದೆಣಿಸಿರಿ. ನಂಬಿಗಸ್ತರು ಎಲ್ಲಿದ್ದಾರೆ ಹೇಳಿ? ಈ ದಿನ ನಂಬಿಗಸ್ತರೇ ಇಲ್ಲ ಎಂದು ಹೇಳ್ತಿದ್ದೇವೆ ಹೊರತು ನಾನೇ ಒಬ್ಬ ನಂಬಿಗಸ್ತನಾಗಿರಬೇಕು ಎಂದು ಯಾಕೆ ಅಂದುಕೊಳ್ಳಬಾರದು? ದೇವರೇ, ನನ್ನನ್ನು ನಂಬಿಗಸ್ತನನ್ನಾಗಿ ಮಾಡು ಎಂದು ಯಾಕೆ ಪ್ರಾರ್ಥನೆ ಮಾಡಬಾರದು? ಒಂದು ಸಾರಿ ಕೆಲವೊಂದು ಜನ ಯವನಸ್ಥರೊಂದಿಗೆ ಒಂದು ಹಾಸ್ಟೆಲ್ಗೆ ಹೋಗಿ ಅಲ್ಲಿರುವ ಎಲ್ಲಾ ಯವನಸ್ಥರನ್ನು ಒಟ್ಟುಗೂಡಿಸಿ ಒಂದು ಪ್ರಶ್ನೆ ಕೇಳಿದೆ. ನಿಜವಾದ ಕ್ರೈಸ್ತನನ್ನು ನೀವು ಎಂದಾದರೂ ನೋಡಿದೀರಾ? ವಾಕ್ಯಾನುಸಾರವಾಗಿ ಬದುಕುವವರನ್ನು ನೋಡಿದೀರಾ ಎಂದು ಕೇಳಿದಾಗ ಅಲ್ಲಿದ್ದಂತಹ 20-25 ಯವನಸ್ಥರೆಲ್ಲರೂ ಕೂಡ ನಾವು ನೋಡಲಿಲ್ಲ. ಎಲ್ಲಾ ಕಡೆಯಲ್ಲಿ ಆಚಾರ ಕ್ರೈಸ್ತರಿದ್ದಾರೆ, ಸುಳ್ಳು ಕ್ರೈಸ್ತರಿದ್ದಾರೆ, ಸುಳ್ಳು ಭಕ್ತರಿದ್ದಾರೆ ಎನ್ನುವಂತೆ ಮಾತಾಡಿದ್ರು. ಆಗ ಅವರಿಗೊಂದು ವಿಷಯ ಹೇಳಿದೆ. ಯಾಕೆ ನೀವೇ ಒಬ್ಬ ನಿಜ ಕ್ರೈಸ್ತನಾಗಿ ಯಾಕಿರಬಾರದು? ಈ ಪ್ರಶ್ನೆ ಈ ದಿನ ನಿಮಗೂ ಕೂಡ ಕೇಳ್ತಿದ್ದೇನೆ. ನಂಬಿಗಸ್ತರು ಇಲ್ಲ ಅನ್ನುತ್ತಾ ಇದ್ದೀರಿ, ನೀವು ಒಬ್ಬ ನಂಬಿಗಸ್ತನಾಗಿರಬಹುದಲ್ಲವೇ? ನಿಜ ಕ್ರೈಸ್ತರು ಇಲ್ಲ ಅನ್ನುತ್ತಾ ಇದ್ದೀರಿ, ನನಗೊಬ್ಬ ನಿಜ ಕ್ರೈಸ್ತನನ್ನಾಗಿ ಮಾಡು ದೇವರೇ ಎಂದು ಬೇಡಿಕೊಳ್ಳಬಹುದಲ್ಲವೇ? ಹೌದು ಪ್ರಿಯರೇ, ದೇವರ ಬಳಿಗೆ ಹೋಗಿ ಏನೇನೋ ಬೇಡಿಕೊಳ್ತೇವೆ. ದೇವರೇ, ನಾನು ನಿಮ್ಮನ್ನು ಘನಪಡಿಸುವವನನ್ನಾಗಿ ಮಾಡು ಎಂದು ಬೇಡಿಕೊಳ್ಳೋದಾದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಮ್ಮ ಸಭೆಗಳಲ್ಲಿ ಸೇವೆಗಳು ನಡೆಯಬೇಕಾದರೆ ಇನ್ಸ್ಟ್ರುಮೆಂಟ್ಸ್ಗಳು, ಕುರ್ಚಿಗಳು, ಚೇರ್ಗಳು, ವಾದ್ಯಗಳು, ಹಾಡು ಹಾಡುವ ಕ್ವಾಯರ್ ಮೆಂಬರ್ಸ್ಗಳು, ಎಲ್ಡರ್ಸ್ಗಳು ಇವರೆಲ್ಲರೂ ಬೇಕನ್ನುತ್ತಾ ಇದ್ದೇವೆ. ಆದರೆ ಸೇವೆಗೆ ಸರಿಯಾದ ಸಹಾಯವೇ ಪ್ರಾರ್ಥನೆಯ ಸಹಾಯವಾಗಿದೆ. ಪ್ರತಿ ಬುಧವಾರ ಮಧ್ಯವಾರದ ಪ್ರಾರ್ಥನೆ ಎಂದು ಕರೆಯಲಾಗುತ್ತೆ. ಮಧ್ಯವಾರದ ಪ್ರಾರ್ಥನೆಗಳಲ್ಲಿ ನಾನು ಕೂಡ ನಮ್ಮ ಸಭೆಗಳಲ್ಲಿ ಹೇಳ್ತಾ ಇರ್ತೇನೆ, ಪ್ರತಿ ಸೇವೆ ಮಾಡುವಂಥವರು ಮಧ್ಯವಾರದ ಪ್ರಾರ್ಥನೆ ಕೂಟದಲ್ಲಿ ಪ್ರತ್ಯೇಕವಾಗಿ ಒಂದು ಟೀಮ್ ಆಗಿ ಕೂಡಿ ಬಂದು ದೇವರ ಕೆಲಸ ಮತ್ತಷ್ಟು ಶ್ರೇಷ್ಠವಾದದ್ದನ್ನಾಗಿ ನೈಪುಣ್ಯತೆಯಿಂದ, ಘನತೆಯಿಂದ, ನಂಬಿಗಸ್ತಿಕೆಯಿಂದ ಹೇಗೆ ಮಾಡಬೇಕು ಎಂದು ಕಲಿತುಕೊಳ್ಳುವುದಕ್ಕಾಗಿ ದೇವರೇ, ನಮ್ಮ ಕೈಲಾಗುವುದಿಲ್ಲ, ನಮ್ಮನ್ನು ಬಲಪಡಿಸಿರಿ ಎಂದು ಬೇಡಿಕೊಳ್ಳುವುದಕ್ಕಾಗಿ ಪ್ರಾರ್ಥನೆಯಲ್ಲಿ ಕೂಡಿ ಬರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ನಿಮ್ಮ ಸಭೆಗಳಲ್ಲಿ ಮಧ್ಯವಾರದ ಪ್ರಾರ್ಥನೆ ಕೂಟ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ನೀವು ಕೂಡ ಸೇವೆಯಲ್ಲಿ ಪಾಲ್ಗೊಳ್ಳುವವರಲ್ಲಿ ಒಬ್ಬರಾಗಿದ್ದೀರೋ ಇಲ್ಲವೋ ಎಂದು ನನಗೆ ಗೊತ್ತಿಲ್ಲ. ಆದರೆ ನೀವು ಕೇವಲ ವಾಕ್ಯ ಕೇಳಿ ಆನಂದಿಸುವಂಥವರಾಗಿಯೇ ಉಳ್ಕೊಳ್ಳೋದಾದರೆ ಅದರಿಂದ ಪ್ರಯೋಜನ ಇಲ್ಲ ಪ್ರಿಯರೇ. ನಮ್ಮ ಮಕ್ಕಳಿಗೆ ಚೆನ್ನಾಗಿ ಪೋಷಿಸಿಕೊಳ್ತೇವೆ, ಕೇವಲ ತಿಂದು ಕೂತ್ಕೊಳ್ಳುವುದಾದರೆ 20 ವರ್ಷ ಆದರೂ, 25 ವರ್ಷ ಆದರೂ, 30 ವರ್ಷ ಆದರೂ ಸುಮ್ಮನೆ ತಿಂದು ಕೂತ್ಕೊಳ್ಳೋದಾದರೆ ಏನನ್ನುತ್ತೀರಿ ಹೇಳಿ? ಸಂತೋಷ ಪಡ್ತೀರೋ? ಆಧ್ಯಾತ್ಮಿಕವಾಗಿ ನಾವು ಬೆಳೆಯುತ್ತಿರುವಾಗ ದೇವರ ಕಾರ್ಯಗಳಲ್ಲಿ ಆಸಕ್ತರಾಗಿರಬೇಕು. ಪ್ರತಿಯೊಬ್ಬರೂ ಒಂದು ಹೊಸ ಸೇವೆ ಮಾಡಬೇಕೆಂದು, ನಾನೇ ಸ್ವಂತ ಸೇವೆ ಮಾಡಬೇಕೆಂದು ಆಶಿಸುತ್ತಿದ್ದಾರೆ. ಒಳ್ಳೆಯದೇ ದೇವರು ನಿಮ್ಮನ್ನು ಕರೆಯುವುದಾದರೆ. ಆದರೆ ನೀವು ಒಬ್ಬರ ಅಧೀನತೆಯಲ್ಲಿ ಇರಲಾರದೆ, ಪ್ರಾಕ್ಟಿಕಲ್ ಆಗಿ ನೀವು ಟ್ರೈನಿಂಗ್ ಹೊಂದಲಾರದೆ ನೇರವಾಗಿ ಪುಲ್ಪಿಟ್ ಹತ್ತಬೇಕೆಂತಲೋ ಇಲ್ಲವೇ ಯಾವುದೋ ಥಿಯಾಲಜಿಕಲ್ ಟ್ರೈನಿಂಗ್ ಮಾಡಿದ್ರೆ ಸಾಕೆಂದುಕೊಳ್ಳುವುದಾದರೆ ಅದು ಅಜ್ಞಾನ ಪ್ರಿಯರೇ. ಭಕ್ತಿ ಕರ್ತನ ಸನ್ನಿಧಿಯಲ್ಲಿ ಕಲಿತುಕೊಳ್ಳುತ್ತೇವೆ, ಮೊಳಕಾಲೂರಿ ಪ್ರಾರ್ಥಿಸುವುದರಿಂದ ಕಲಿಯುತ್ತೇವೆ, ದೇವರ ಮಕ್ಕಳ ಸಹವಾಸದೊಂದಿಗೆ ಕಲಿಯುತ್ತೇವೆ. ಅದಕ್ಕೆ ಸಭೆಯಾಗಿ ಕೂಡಿ ಬನ್ನಿರಿ ಎಂದು ದೇವರು ಹೇಳುತ್ತಾರೆ. ಅಷ್ಟಕ್ಕೂ
ಎಲ್ಲಾ ಸಭೆಯವರು ಒಂದೇ ಸಾರಿ ಕೂಡಿ ಬಂದು ಆರಾಧಿಸುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆ ಸಭೆ. ಅನೇಕ ಹೆಸರುಗಳನ್ನು ಇಟ್ಕೊಳ್ತಿದ್ದೇವೆ, ಒಳ್ಳೆಯದೇ. ಒಬ್ಬ ತಂದೆಗೆ 4 ಮಂದಿ ಮಕ್ಕಳಿದ್ರೆ 4 ಹೆಸರು ಇರ್ತವೆ. ಆದರೆ ಆ 4 ಮಂದಿ ಕೂಡ ಒಬ್ಬ ತಂದೆಯ ಮಕ್ಕಳಲ್ಲವೋ? ಅವರು ಐಕ್ಯತೆಯಿಂದ ಇರಲೇಬೇಕಲ್ಲವೇ? ಆ ರೀತಿಯಾಗಿರಬೇಕಾದ್ರೆ ಪ್ರಾರ್ಥನೆ ನಮ್ಮ ಮನಸ್ಸನ್ನು ಐಕ್ಯಗೊಳಿಸುತ್ತೆ. ಇಲ್ಲಿ ಪೌಲನ ಸೇವೆಯಲ್ಲಿ ಜೆಮ್ಸ್ನಂತಿರುವ ಅವರು ಒಂಥರ ಡೈಮಂಡ್ಸ್ ಆಗಿದ್ರು. ವಿಶೇಷವಾದವರು, ಅಮೂಲ್ಯವಾದವರು ಕೆಲವರಿದ್ರು. ಬೇಕಾದರೆ ರೋಮಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ ಓದಿ ನೋಡಿರಿ, ಅಲ್ಲಿ ಬಹಳಷ್ಟು ಜನರ ಹೆಸರುಗಳಿವೆ. ಆದರೆ ಇವತ್ತು ಎಪಫ್ರೊದಿತನ ಬಗ್ಗೆ ನಾವು ಧ್ಯಾನಿಸ್ತಿದ್ದೇವೆ. ಇವನು ಕ್ರಿಸ್ತನ ಕೆಲಸದ ನಿಮಿತ್ತವೂ ಸಾಯುವುದಕ್ಕೂ ಸಿದ್ಧಗೊಂಡನಂತೆ. ಅಬ್ಬಾ, ಎಂತಹ ದೊಡ್ಡ ಆಸಕ್ತಿ ನೋಡಿ. ಮತ್ತೊಮ್ಮೆ ಓದುತ್ತೇನೆ ನೋಡಿ, 30ನೇ ವಚನ. ಸೇವೆಯಲ್ಲಿ ನನ್ನ ಕೊರತೆಯನ್ನು ನೀಗಿಸುವುದಕ್ಕಾಗಿ ತನ್ನ ಪ್ರಾಣವನ್ನು ಕೂಡ ಲಕ್ಷ್ಯ ಮಾಡದೆ ಕ್ರಿಸ್ತನ ಕೆಲಸದ ನಿಮಿತ್ತವಾಗಿ ಸಾಯುವುದಕ್ಕಾಗಿಯೂ ಸಿದ್ಧನಾದನು. ಅವನು ಹೇಳಬೇಕಾದ್ರೆ ತಿಂಡಿ, ನಿದ್ರೆ, ಆಹಾರ ವಿಷಯ ಮರೆತು ದೇವರ ಕೆಲಸದಲ್ಲಿ ದೈವ ಸೇವಕರೊಂದಿಗೆ ಸೇರಿ ಕೆಲಸ ಮಾಡುವುದರಲ್ಲಿ ಪ್ರಯಾಸಪಟ್ಟನಂತೆ, ಪ್ರಾರ್ಥನೆಯಲ್ಲಿ ಹೋರಾಡಿದನಂತೆ. ಈ ದಿನ ಇಂಥವರಾಗಿ ನಾವಿರಬೇಕು. ವಿಶ್ವಾಸಿಗಳೆಂದು ಕರೆಯಲ್ಪಟ್ಟು ಆತ್ಮೀಕರಾಗಿ ಬೆಳೆಯುವಂಥವರು, ನಿಮ್ಮನ್ನು ಕರ್ತನ ಬಳಿಗೆ ನಡೆಸಿರುವ ದೈವ ಸೇವಕರಿಗೆ ಸೇವೆಯಲ್ಲಿ ನೀವು ಸಹಕಾರಿಗಳಾಗಿರಬೇಕು. ಮೋಶೆಯ ಬಳಿಯಲ್ಲಿ ಯೆಹೋಶುವ ಕೇವಲ ಒಬ್ಬ ಸೇವಕನಂತಿದ್ದ, ಸಹಕಾರಿಯಂತಿದ್ದ. ಅವನು ಉಪವಾಸ ಇದ್ರೆ ಉಪವಾಸವಾಗಿದ್ದ, ಬೆಟ್ಟ ಹತ್ತಿ ಹೋದ್ರೆ ಬೆಟ್ಟ ಹತ್ತಿ ಹೋದ, ಬೆಟ್ಟದಿಂದ ಇಳಿದು ಬರುವವರೆಗೂ ವೇಟ್ ಮಾಡ್ತಾ ಕೂತುಕೊಂಡ. ಸೇವಾ ಉಪಕರಣಗಳನ್ನು ಹೊತ್ತಿದ. ಅವನು ಪ್ರಾರ್ಥಿಸುವಾಗ ಇವನು ಯುದ್ಧ ಮಾಡಿದ. ಒಂದು ದಿನ ಬಂದೇ ಬಿಟ್ಟಿತು. ದೇವರು ಹೇಳ್ತಾರೆ, ಯೆಹೋಶುವನೇ, ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡವೂ ಇರ್ತೇನೆ. ಇಗೋ, ಈ ಮಂದೆಯನ್ನು, ಈ ಇಸ್ರಾಯೇಲ್ ಜನಾಂಗವನ್ನು ಈಗ ನೀನು ನಡೆಸಬೇಕು. ನೀನು ವಾಕ್ಯಾನುಸಾರವಾಗಿ ಅವರನ್ನು ನಡೆಸಬೇಕು. ನೀನು ಭಯಪಡಬೇಡ, ನಾನೇ ನಿನ್ನ ಸಂಗಡ ಇದ್ದೇನೆ ಎಂದು. ಹೀಗೆ ಮೋಶೆಯ ನಂತರ ಒಬ್ಬ ದೊಡ್ಡ ಅಭಿಷಕ್ತನನ್ನಾಗಿ ಯೆಹೋಶುವನನ್ನು ದೇವರು ಉಪಯೋಗಿಸಿಕೊಂಡ್ರು. ಈ ದಿನ ಅಷ್ಟೊಂದು ಯಾರೂ ಕಾಯ್ದಿರುತ್ತಾ ಇಲ್ಲ. ಎಷ್ಟೋ ಜನ ಈ ದಿನ ಯೌವನ ಕಾಲದಲ್ಲಿ ಎಗರಿ ಎಗರಿ ಹಾರಿ ಕೆಳಗೆ ಬೀಳುವವರಿದ್ದಾರೆ. ಈ ರೀತಿ ಹೊಸದಾಗಿ ತಿರುಗಿ ಹುಟ್ಟಿದವರಿಗೆ, ಹೊಸದಾಗಿ ರಕ್ಷಣೆ ಹೊಂದಿದವರಿಗೆ ಆಸಕ್ತಿ ಹೆಚ್ಚಿರುತ್ತೆ. ಆದರೆ ಬರೀ ಆಸಕ್ತಿ ಎನ್ನುವುದು ಬ್ರೇಕ್ ಇಲ್ಲದ ಗಾಡಿಯ ಥರ ಇರುತ್ತೆ. ಬ್ರೇಕ್ ಇಲ್ಲದೆ ಎಷ್ಟೇ ಹೊಸ ಗಾಡಿಯಾಗಿದ್ರೂ ಅಷ್ಟೇ ದೊಡ್ಡ ಅಪಾಯವಲ್ಲವೋ? ಎಷ್ಟು ಸ್ಪೀಡ್ ಹೋಗ್ತದೋ ಅಷ್ಟೇ ಪ್ರಮಾದವಲ್ಲವೋ? ನಿಮ್ಮ ಆಸಕ್ತಿಯನ್ನು ಹತೋಟೆಯಲ್ಲಿಡಬಲ್ಲಂತಹ ತರಬೇತಿ ನಿಮಗೆ ಬೇಕು. ಕರ್ತನ ಪಾದಗಳ ಬಳಿಯಲ್ಲಿ ತಗ್ಗಿಸಿಕೊಳ್ಳುವುದು ಬೇಕು. ಮರೆಯಾಗಿದ್ದುಕೊಂಡು ಸೇವೆ ಮಾಡುವುದನ್ನು ಕಲಿತುಕೊಳ್ಳಿರಿ. ತನ್ನನ್ನು ತಾನು ತೋರಿಸಿಕೊಳ್ಳುವವನು ಬಡಾಯಿ ಕೊಚ್ಚಿಕೊಳ್ಳುವವನು ಅನ್ನುತ್ತಾರೆ. ಬಡಾಯಿ ಕೊಚ್ಚಿಕೊಳ್ಳುವವರನ್ನು ದೇವರು ಉಪಯೋಗಿಸಿಕೊಳ್ಳುವುದಿಲ್ಲ, ದೀನರನ್ನು ಆತನು ಉಪಯೋಗಿಸಿಕೊಳ್ಳುತ್ತಾನೆ. ಎಪಫ್ರೊದಿತನು ರಾತ್ರಿ ಹಗಲು ಪೌಲನೊಂದಿಗೆ ಸೇರಿ ಸೇವೆ ಮಾಡುತ್ತಾನೆ. ವ್ಯಾಧಿಗೊಳಗಾಗಿ ಸಾಯುವ ಪರಿಸ್ಥಿತಿ ಬಂದರೂ ಕೂಡ ಆ ಸೇವೆ ನಿಲ್ಲಿಸಲಾರದೆ ಮುಂದೆ ಸಾಗಿಸುತ್ತಾನೆ. ಹಾಗಾದರೆ ಈ ದಿನ ದೇವರಿಗೋಸ್ಕರ ನೀವೇನ್ ಮಾಡ್ತಾ ಇದ್ದೀರಿ? ನೀವು ರಕ್ಷಿಸಲ್ಪಟ್ಟ ನಂತರ ನಿಮ್ಮ ಸಭೆಯಲ್ಲಿ ಪ್ರಯೋಜಕರಾಗಿದ್ದೀರಾ? ಒಬ್ಬ ಸಂಡೇ ಸ್ಕೂಲ್ ಟೀಚರ್ ಆಗಿ, ಒಬ್ಬ ಪ್ರೇಯರ್ ಲೀಡರ್ ಆಗಿ, ಪ್ರೇಯರ್ ಟೀಮ್ ನಾಯಕನಾಗಿ, ಒಬ್ಬ ಕಾಯರ್ ಮೆಂಬರ್ ಆಗಿ. ಕಾಯರಲ್ಲಿರಲು ಬಹಳ ಜನ ಇಷ್ಟಪಡ್ತಾರೆ. ಕಾಣಿಸುತ್ತೇವಲ್ಲವೇ ಎಲ್ಲರಿಗೂ ಎಂದು? ಕಾಣಿಸಲಾರದೇ ಇರಬೇಕು. ದೇವರಿಗೆ ಕೇಳ್ರಿ, ಯಾವ ತಲಾಂತನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ, ಯಾಕೆ ದೇವರು ರಕ್ಷಿಸಿದ್ದಾರೆ, ಯಾವ ರೀತಿ ನಿಮ್ಮನ್ನು ಉಪಯೋಗಿಸುತ್ತಾರೆ, ಆ ರೀತಿ ಆತನಿಂದ ಉಪಯೋಗವಾಗಿರಿ. ಇಲ್ಲಿ ಈ ಎಪಫ್ರೊದಿತನು ಕಾಣಿಕೆ ತೆಗೆದುಕೊಂಡು ಬರ್ತಾನೆ. 4ನೇ ಅಧ್ಯಾಯ 18ನೇ ವಚನ ಕೂಡ ನೋಡಿ. ನನಗೆ ಸಮಸ್ತವೂ ಈಗ ಸಮೃದ್ಧಿಯಾಗಿದೆ, ನೀವು ಕಳಿಸಿರುವಂತಹ ವಸ್ತುಗಳು ಎಪಫ್ರೊದಿತನು ತಂದಿರುವುದನ್ನೆಲ್ಲ ಹೊಂದಿಕೊಂಡು ಈಗ ಏನು ಕಡಿಮೆ ಇಲ್ಲದವನಾಗಿದ್ದೇನೆ. ಈ ಫಿಲಿಪ್ಪಿ ಪತ್ರಿಕೆಗೆ ಬರೆಯುವಾಗ ಪೌಲನು ಹೇಳ್ತಾನೆ, ಇವನು ಮೆಸಿದೋನಿಯಾದಲ್ಲಿರುವಂತಹ ವಿಶ್ವಾಸಿ ಬಳಿಗೆ ಹೋಗಿ ಅಲ್ಲಿ ಇರುವವರೆಲ್ಲರ ಬಳಿಯಿಂದ ಇವನು ಕಾಣಿಕೆಯನ್ನು ಕೂಡಿಸಿಕೊಂಡು ಅಲ್ಲಿಂದ ಕಾಣಿಕೆಯನ್ನು ತಂದು ಪೌಲನಿಗೆ ಕೊಟ್ಟು ಮತ್ತೆ ಇಲ್ಲಿಗೆ ಹೋಗ್ತಾನೆ ನೋಡಿ. ಹಿ ಈಸ್ ಎ ಟ್ರಾವೆಲಿಂಗ್ ಪರ್ಸನ್. ಎಲ್ಲದರಲ್ಲಿಯೂ ನಿಪುಣನಾಗಿದ್ದ. ಕ್ಲುಪ್ತವಾಗಿ ಹೇಳಬೇಕಾದ್ರೆ ಈ ಕಾಲದಲ್ಲಿ ದುಡ್ಡು ಸೇವಕರಿಗೆ ಬಹಳ ಇದೆ ಎಂಬ ಒಂದು ದುರಭಿಪ್ರಾಯ ಎಲ್ಲರಿಗೂ ಇರುತ್ತೆ. ಆದರೆ ಸೇವೆಯಲ್ಲಿ ಎಷ್ಟು ಖರ್ಚಿದೆ ಎಂಬ ಸಂಗತಿ, ಎಷ್ಟು ಪ್ರಯಾಸ ಕೂಡಿದೆ ಎಂಬ ಸಂಗತಿ, ಎಷ್ಟು ಹೋರಾಟಗಳಿರುತ್ತವೆ ಎಂಬ ಸಂಗತಿ ಅನೇಕರಿಗೆ ಗೊತ್ತಾಗೋದಿಲ್ಲ.
ನಾನು ಸೇವೆಯಲ್ಲಿ ನಿಮಗೆ ಸಹಾಯ ಮಾಡಿದ್ರೆ ನನಗೇನು ಕೊಡ್ತೀರಿ ಎಂಬ ಆಲೋಚನೆಯಲ್ಲಿ ಅನೇಕರಿದ್ದಾರೆ. ಆದರೆ ಸೇವೆಯಲ್ಲಿ ನಾನು ಸಹಕಾರಿಯಾಗಿರುವುದಕ್ಕಾಗಿ ನಾನು ಏನು ಸಂಪಾದಿಸಿ ನನ್ನ ತಂದೆಗೆ ಕೊಡಬಲ್ಲೆನು ಎಂದು ಯೋಚಿಸಬೇಕು. ಅಷ್ಟೇ ಅಲ್ಲವೇ? ಇಲ್ಲವಾದರೆ ನನ್ನ ತಂದೆ ನನಗೇನು ಕೊಡ್ತಾರೆ ಎಂದು 4 ಮಂದಿ ಮಕ್ಕಳಾದ ನಂತರವೂ ಕೂಡ ಬಯಸುವುದಾದರೆ ಆಗ ನಮ್ಮ ಬೆಲೆ ನಾವು ಕಳ್ಕೊಂಡವರಾಗಿರ್ತೇವೆ. ನನ್ನ ತಂದೆ ಬೆಳೆಸಿ ದೊಡ್ಡವನಾಗಿ ಮಾಡಿದ್ದಾರೆ, ಅವರಿಗೆ ಅವರ ವೃದ್ಧಾಪ್ಯದಲ್ಲಿ ತಂದೆಗೆ ಸಹಕಾರಿಯಾಗಿರಬೇಕೆಂಬ ಆಲೋಚನೆ ಇರಬೇಕಲ್ಲವೇ? ಅದೇ ಸ್ಥಿತಿ ಆಧ್ಯಾತ್ಮಿಕ ವಿಷಯದಲ್ಲಿಯೂ ಕೂಡ ಇದೆ. ಎಪಾಫ್ರದಿತನು ಅದೇ ರೀತಿಯಾಗಿ ಮಾಡ್ತಿದ್ದಾನೆ. ಎಲ್ಲಾ ರೀತಿಯಲ್ಲಿ ಸೇವೆಯಲ್ಲಿ ಪ್ರಯೋಜಕನಾಗಿದ್ದ. ಒಬ್ಬ ವ್ಯಕ್ತಿ ಫಲಿಸುವಾಗ ಎಲ್ಲಾ ರೀತಿಯಲ್ಲಿ ಫಲಿಸುತ್ತಾನೆ. ನೀವು ಫಲಿಸುತ್ತಾ ಇದ್ದೀರಾ ಅಥವಾ ಜಸ್ಟ್ ಜೀವಿಸ್ತಾ ಇದ್ದೀರಾ? ಫಲವಿಲ್ಲದ ಮರ ಪ್ರಯೋಜನವಿಲ್ಲದ ಮರವಾಗಿರುತ್ತೆ. ನಮ್ಮ ಜೀವಿತದಲ್ಲಿ ಫಲವಿಲ್ಲದ, ಫಲಿತಾಂಶವಿಲ್ಲದ ಜೀವಿತವು ಅಂತಹ ಭಕ್ತಿ ಇರೋದ್ರಿಂದ ಏನು ಪ್ರಯೋಜನ ಹೇಳಿ? ಇಂದಿನಿಂದ ದೇವರೇ, ನನ್ನನ್ನು ಕೂಡ ಒಬ್ಬ ನಂಬಿಗಸ್ತನಾದ ಪರಿಚಾರಕನನ್ನಾಗಿ, ನಿಮ್ಮ ಸೇವಕನನ್ನಾಗಿ, ನಿಮ್ಮ ರಾಜ್ಯ ಕಟ್ಟುವ ಕೆಲಸದಲ್ಲಿ ಕನಿಷ್ಠ ಒಬ್ಬ ಕೂಲಿಯಾಳನ್ನಾಗಿ ಉಪಯೋಗಿಸಿಕೊಳ್ಳುವಿರಾ ಎಂದು ದೇವರಿಗೆ ಬೇಡಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ವರ್ಷಗಳವರೆಗೂ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಎಂದು ಹೇಳಿಕೊಳ್ತಾ ಬೇರೆ ಯಾರಾದರೂ ನಮಗಾಗಿ ಪ್ರಾರ್ಥಿಸಬೇಕು, ಬೇರೆ ಯಾರಾದರೂ ನಮಗಾಗಿ ಏನಾದರೂ ಮಾಡಬೇಕೆಂಬ ಆಲೋಚನೆಯುಳ್ಳವರಾಗಿರದೆ ಕ್ರಿಸ್ತನಲ್ಲಿ ದೇವರೇ ನಿಂತು ಫಲಿಸುವವರಾಗಿರುವಂತೆ, ಪ್ರೀತಿಸಲ್ಪಟ್ಟ ನಾವು ಇತರರನ್ನು ಪ್ರೀತಿಸುವಂತೆ, ಕನಿಕರಿಸಲ್ಪಟ್ಟ ನಾವು ಇತರರನ್ನು ಕನಿಕರಿಸುವಂತೆ, ನಮಗೋಸ್ಕರ ಕಲ್ವರಿಯ ಶಿಲುಬೆಯ ಮೇಲೆ ಯಜ್ಞವಾಗಿ ಪರಲೋಕದಿಂದಿಳಿದು ಬಂದ ಲೋಕಪಾಪ ಭಾರವನ್ನೆಲ್ಲ ಶಿಲುಬೆಯ ಮೇಲೆ ಹೊತ್ತುಕೊಂಡು ಹೋಗಿರುವ ನಿಮ್ಮನ್ನು ಮತ್ತು ನಿಮ್ಮ ಹೆಜ್ಜೆ ಜಾಡಿಯಲ್ಲಿ ನಡೆಯುತ್ತಾ ಪಾಪಿಗಳನ್ನೆಲ್ಲ ನಿಮ್ಮ ಕಡೆಗೆ ತಿರುಗಿಸಿ, ತಪ್ಪು ಮಾರ್ಗಗಳಲ್ಲಿ ನಡೆಯುವವರೆಲ್ಲರನ್ನು, ಅನುಸರಿಸುವವರೆಲ್ಲರನ್ನು ನಿಮ್ಮ ಕಡೆಗೆ ತಿರುಗಿಸಿ, ಆತ್ಮಗಳ ಭಾರವುಳ್ಳವರಾಗಿ ವಿಶ್ವಾಸಿಗಳೆಂದಿರುವ ನಮ್ಮೆಲ್ಲರಿಗೂ ಮಾರ್ಪಡಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನೆಲ್ಲ 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ಒಂದು ವೇಳೆ ನೀವು ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ವಾಕ್ಯವನ್ನು ಓದಿರಿ, ಧ್ಯಾನಿಸಿರಿ, ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ, ಆಲಯದಲ್ಲಿ ದೇವರಿಂದ ಉಪಯೋಗವಾಗಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಲೈವ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.